ನಮ್ಮೆಲ್ಲರನ್ನು ರಂಜಿಸ್ಕೊಂಡೇನೆ ಇಡೀ ಕರ್ನಾಟಕಕ್ಕೆ ನ್ಯಾಷನಲ್ ಅವಾರ್ಡ್ ಅನ್ನ ತಂದ್ಕೊಟ್ಟಂತಹ ವೆರಿ ವರ್ಸಟೈಲ್ ಆಕ್ಟರ್ ಆಫ್ ನಮ್ಮ ಸ್ಯಾಂಡಲ್ವುಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರೇ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ವೈದ್ಯನಾಥ್ ಬಿರಾದರ್ ಸರ್. ಸರ್, ಮೊದಲಿಂದಾಗಿ ಚಿತ್ರಸಂತೆ ಈ ಅವಾರ್ಡ್ ಸೆರೆಮನಿಗೆ ಆಧಾರದ ಸ್ವಾಗತ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸರ್. ಹೇಗೆ ಅನ್ನಿಸ್ತದೆ ಸರ್ ಇದೊಂದು ಸಂಭ್ರಮಾಚರಣೆ ಚಿತ್ರಸಂತೆಯಿಂದ ಆ್ಯಂಡ್ ಅವಾರ್ಡ್ ಸೆರೆಮನಿ? ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಇದು ಖುಷಿ ಆಗುತ್ತೆ ಸರ್. ಯಾಕಂದರೆ ಈಗ ಚಿತ್ರಸಂತೆಯವರೇನು ಒಬ್ಬ ಕಲಾವಿದರನ್ನು ಆಯ್ಕೆ ಮಾಡಿದ್ರೆ ಖುಷಿ ವಿಷಯ. ಯಾಕಂದ್ರೆ ಮತ್ತು ಅದು ಇನ್ನೊಂದು ಏನಾಗ್ತದೆ, ಕಲಾವಿದರಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ಪಾತ್ರ ಹೇಗೆ ಮಾಡಬೇಕು ಇವೆಲ್ಲ ಒಂಚೂರು ಒಳಗಡೆ ಒಂಚೂರು ಸಂಚಲನ ಜಾಸ್ತಿ ಆಗುತ್ತೆ. ತುಂಬ ಖುಷಿ ಆಯ್ತು ಸರ್. ಯಾಕಂದರೆ ಒಂದು ನಮ್ಮ 90 ಬಿಡಿ ಮನೆಗೆ ನಡಿ ಇದಕ್ಕೆ ಒಂದು ನನಗೊಂದು ಪ್ರಶಸ್ತಿಯನ್ನು ಆಯ್ಕೆ ಮಾಡಿದ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಸರ್. ಸರ್, ಹೇಗನ್ನಿಸು ನೀವು ಆದಷ್ಟು ಈ ವಿಭಿನ್ನ ಪಾತ್ರಗಳು ಮಾಡ್ಕೊಂಬಂದು ಸಡನ್ ಆಗಿ ಹೀರೋ ಆಗೆಲ್ಲ ನಮ್ಮನ್ನ ರಂಜಿಸಕ್ಕೆ ಶುರು ಮಾಡ್ಬಿಟ್ರಿ? ಹೇಗೆ ಬಂತು ಸರ್ ಆ ಎನರ್ಜಿ? ನಮ್ಮ ಯೂತ್ಗೆಲ್ಲ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ಅದು ಒಂದೇನಾಗುತ್ತೆ ಅಂದರೆ ಈ ರಂಗಭೂಮಿ ಕಲಾವಿದರಲ್ಲಿ ಒಂದು ಸಂಚಲನ ಇರುತ್ತೆ ಒಳಗಡೆ. ಯಾವ ಪಾತ್ರ ಕೊಟ್ಟರು ಮಾಡುವಂಥ ಶಕ್ತಿ ಇರುತ್ತೆ. ಬಟ್ ಯಾರಾದರೂ ಒಬ್ಬರು ಆಯ್ಕೆ ಮಾಡ್ಬೇಕು, ನಿರ್ದೇಶಕರಾಗಲಿ, ನಿರ್ಮಾಪಕರಾಗಲಿ, ಡೈರೆಕ್ಟರ್ ಆಗಲಿ, ಒಬ್ಬ ಲೇಖಕರಾಗಲಿ ಮಾಡಿದಾಗ ಅದಕ್ಕೊಂದು ಮೆರುಗು ಸಿಗುತ್ತೆ ಸರ್ ಅಂತ. ಹಾಂ. ಸೊ ಚಿತ್ರಸಂತೆ ನಮ್ಮ ಮ್ಯಾಗ್ಝಿನ್ ಬಗ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ತುಂಬ ಇದೆ ಸರ್, ಎಲ್ಲ ಕಡೆ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಮತ್ತು ಚೆನ್ನಾಗಿ ಒಳ್ಳೆ ನಮ್ಮ ಕಲಾವಿದರನ್ನ ಭಾಳ ಒಂದು ಇಂತಿಂಥವ್ರು ಹೀಗಿದ್ದಾರೆ ಎಲ್ಲರ ಹೆಸರನ್ನ ಅವರು ಒಂದು ಕರ್ನಾಟಕ ಪರಿಚಯ ಮಾಡಿಕೊಡ್ತಾರೆ. ಹಾಗಾಗಿ ಒಳ್ಳೆ ಇದಿದೆ ಸರ್, ಅವ್ರಿಗೆ ಜವಾಬ್ದಾರಿ ಇದೆ. ಅದು ಕಲಾವಿದರ ಬಗ್ಗೆ ಅಭಿಮಾನ ಇದೆ, ನಿರ್ದೇಶಕರ ಬಗ್ಗೆ ಇದೆ, ಮತ್ತೊಂದು ನಿರ್ಮಾಪಕರು ಅನ್ಕೊಳ್ಳಿ, ಒಂದು ಡ್ಯಾನ್ಸ್ ಪ್ರತಿಯೊಬ್ಬರ ಮೇಲೆ ಅವ್ರದ್ದೊಂದು ಒಂದು ಕಣ್ಣಿದೆ. ಸರ್, ಇವತ್ತು ಸಾಕಷ್ಟು ಜನ ತಾರಾಬಳಗ ಇಲ್ಲಿ ಇರ್ತಾರೆ, ಸಾಕಷ್ಟು ಜನಕ್ಕೆ ಅವಾರ್ಡ್ ಸಿಗ್ತಿದೆ, ಜೊತೆಲಿ ಸಾಕಷ್ಟು ಜನ ನಾಮಿನೀಸ್ ಕೂಡ ಆಗಿದ್ದಾರೆ. ಸೊ ಅವ್ರಿಗೆಲ್ಲ ಏನಂತ ಒಂದು ಒಳ್ಳೇದು ಬಯಸಕ್ಕೆ ಇಷ್ಟಪಡ್ತೀರಾ ಸರ್ ಈ ಅವಾರ್ಡ್ ತಗೊಳ್ತಾ ಇರೋರಿಗೆಲ್ಲ? ಇಲ್ಲ ಸರ್, ಆಗ ಸರ್ ಒಂದು ಏನಾಗುತ್ತೆ ಅಂದರೆ ಅವಾರ್ಡ್ ತೊಗೊಂಡ ಮೇಲೆ ಜವಾಬ್ದಾರಿ ಜಾಸ್ತಿ. ಒಬ್ಬ ಮನುಷ್ಯ ಇಂಥೊಂದು ಪಾತ್ರ ಮಾಡಿದೆ ಅಂದಾಗ ಅವ್ರ ಮೇಲೆ ಎಲ್ಲರ ಕಣ್ಣಿರುತ್ತೆ. ಒಂದು ಪಾತ್ರ ಮಾಡಿದ್ರೆ ಯಾವ ಥರ ಮಾಡಿ ಚೆನ್ನಾಗಿ ಮಾಡ್ತಾರೆ ಹೋಗ್ಬೇಕು ನಿರೀಕ್ಷೆ, ಆ ನಿರೀಕ್ಷೆ ಸುಳ್ಳಾಗಬಾರ್ದು. ಅವ್ರೇನು ಪ್ರೇಕ್ಷಕ ಏನು ಬಯಸ್ತಾನೆ ಕಲಾವಿದನ ಮೇಲೆ, ಅವನೇನು ಬಯಸ್ತಾನೆ ಅದು ಹಾಗೇ ಇರಬೇಕು. ಅದು ಹಾಗಿದ್ರೆ ಕಲಾವಿದನಿಗೆ ಒಂದು ಬೆಲೆ ಮತ್ತು ಜೀವನಕ್ಕೆ ಒಂದು ಆಧಾರ ಆಗುತ್ತೆ ಅದು. ಕೊನೆಯಲ್ಲಿ ನಮ್ಮ ಎಲ್ಲ ಚಿತ್ರಸಂತೆ ಓದುಗರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ ಸರ್, ಎಲ್ಲ ನೋಡಿ ಚಿತ್ರಸಂತೆಯಿಂದ ಎಲ್ಲ ಕಲಾವಿದರ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ. ಹೊಸಬರು ಇರ್ಬೋದು, ಹಳೆಬರು ಇರ್ಬೋದು, ಪ್ರತಿಯೊಬ್ಬರು ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ. ನಾವು ಚಿತ್ರಸಂತೆ ಒಂದು ಬಳಗ ಕೇಳೋದು ಇಷ್ಟಪಡ್ತೀವಿ. ತಮ್ಮೆಲ್ಲರಿಗೂ ದೇವರ ಆಯುಷ್ಯ, ಆರೋಗ್ಯ, ಭಾಗ್ಯ, ಕೀರ್ತಿ, ಸಂಪತ್ತು ಎಲ್ಲವೂ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಇದೇ ರೀತಿ ಸಾಕಷ್ಟು ನ್ಯಾಷನಲ್ ಅವಾರ್ಡ್ಸ್ ನಮ್ಮ ಕರ್ನಾಟಕಕ್ಕೆ ನಿಮ್ಮ ಕಡೆಯಿಂದ ಕೊಡುಗೆಯಾಗಿ ಬರಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.